ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಮುಳ್ಳಂಗಿ ಬೇಳೆ ಸಾರು ಮತ್ತು ಅನ್ನ ಮಾಡೋದು, ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮುಳ್ಳಂಗಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಮುಳ್ಳಂಗಿ ಬೇಳೆ ಸಾರು ಮಾಡೋದಕ್ಕೆ ನಾನು 2 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಬೇಕು. ನಾವು 9 ಜನ ಇದ್ದೀವಿ, ಹಂಗಾಗಿ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಬೇಳೆನ ಒಂದು 3 ವಿಷಲ್ ಬೇಯಿಸ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ. ಪಕ್ಕಕ್ಕೆ ಇಟ್ಬಿಟ್ಟು ನಾನು ಇವಾಗ 2 ಮುಳ್ಳಂಗಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಸ್ವಲ್ಪ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ, ಮುಳ್ಳಂಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಬೇಳೆ ಜೊತೆಗೆ ಹಾಕ್ಕೊಂಡು ನಾನು 1 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನಾನು ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಇವಾಗ ನೋಡಿ ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕಿದ್ದೀನಿ. ಇಂಗು ಹಾಕಿದ್ಮೇಲೆ ನೋಡಿ ಸಾರನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು 5 ನಿಮಿಷ ನಾವು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಯಾವುದೇ ಒಗ್ಗರಣೆ ಹಾಕಿದ್ರೂ ನಾವು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಸಾರಾಗಿದೆ ನೋಡಿ. ಇವಾಗ ಸಾರು ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಹಾಕೋದನ್ನು ಮತ್ತೆ ಬರ್ತಿದೆ ಇದರಲ್ಲಿ ಒಗ್ಗರಣೆ ಹಾಕಿರೋದು ನೋಡಿ. ಮುಳ್ಳಂಗಿ ಬೇಳೆ ಸಾರನ್ನ ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು ಹಾಕ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಗ್ಗರಣೆ ಹಾಕಿ ನಾವು ಒಂದು 5 ನಿಮಿಷ ಒಗ್ಗರಣೆ ಹಾಕ್ಬೇಕಾದ್ರೆ ದಯವಿಟ್ಟು ದೂರದಿಂದ ಹಾಕಿ, ಮುಖ ದೂರ ಇಟ್ಕೊಳ್ಳಿ. ಸಾರು ರೆಡಿಯಾಗಿದೆ. ಇವಾಗ ಅನ್ನಕ್ಕೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು ಒಂದು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ನಾನು ಮತ್ತೆ ಕುಕ್ಕರ್ನ ಬೇಯಕ್ಕಿಟ್ಟಿದ್ದೀನಿ. ಅನ್ನಕ್ಕಿಟ್ಟಿದ್ದೀನಿ. ಅನ್ನಕ್ಕಿಟ್ಟು ನಾನು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 1-2 ವಿಷಲ್ ಬರೆಸ್ಕೊಂಡು ಕುಕ್ಕರ್ನ ಕೂಗಿಸ್ಕೊಳ್ತಿದ್ದೀನಿ. ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 1-2 ವಿಷಲ್ ಬರಲಿ. ಇವಾಗ 2 ವಿಷಲ್ ಬಂದಾಗಿದೆ ನೋಡಿ. ಇವಾಗ ಅನ್ನನೂ ರೆಡಿಯಾಗಿದೆ. ಅನ್ನ ರೆಡಿ ಆದಮೇಲೆ ನಾನು ಅನ್ನನೂ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನಮಗೆ ಮಧ್ಯಾಹ್ನಕ್ಕೆ ಇಷ್ಟು ಅನ್ನ ಸಾಕು, ರಾತ್ರಿಗೆ ನಮಗೆ ಜಾಸ್ತಿ ಬೇಕಾಗುತ್ತೆ ನೋಡಿ. ಇಷ್ಟ ಆಗಿದೆ. ಇವಾಗ ನಾವು ಮಧ್ಯಾಹ್ನ ಒಂದು 4 ಜನ ಇದ್ದೀವಿ. ಹಂಗಾಗಿ ನಾನೊಂದು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ನಮ್ಮ ಯಜಮಾನ್ರು ಬಂದಿದ್ದಾರೆ, ಅವ್ರಿಗೋಸ್ಕರ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ನಾನು ಚಿಕ್ಕದಾಗಿ 2 ಮುದ್ದೆ ಮಾಡ್ತಿದ್ದೀನಿ. ಅದಕ್ಕೆ ನಾನು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಉಪ್ಪು ಹಾಕೋದಿಲ್ಲ ಮುದ್ದೆಗೆ ನಾವು. ಹಂಗಾಗಿ ನೀರು ಚೆನ್ನಾಗಿ ಕುದ್ದ ಮೇಲೆ ನಾನು 1 ಕಪ್ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಮಗೆ ಮುದ್ದೆ ಘಮ ಬರೋವರೆಗೂ ತಿರುಗಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಮುದ್ದೆ ಗಂಟಿಲ್ದಂಗೆ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. 2 ಕಪ್ಪು ನೀರಿಗೆ 1 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡು ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡಾಗ ನಮಗೆ ಕೈಗೆ ಅಂಟಬಾರ್ದು, ಮುದ್ದೆ ಒಂಚೂರು ಕೈಗೆ ಅಂಟಬಾರ್ದು. ಅದನ್ನು ಹಾಕ್ಕೊಂಡು ನೋಡಿ ನಾನು ಕಿಚನ್ ಕಲ್ಲು ಮೇಲೆ ನಾನು ಹಾಕ್ಕೊಂಡು ನಾನು ಮುದ್ದೆನ ತೊಳಸ್ಕೊಳ್ತಾ ಇದ್ದೀನಿ. ನನಗೆ ಪ್ಲೇಟಲ್ಲೆಲ್ಲ ತೊಳಸೋದಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಹಸಿ ಕಲ್ಲು ಇರ್ತಾಯಿತ್ತು ಆಗಿನ ಕಾಲದಲ್ಲೆಲ್ಲ. ಕಲ್ಲು ಮೇಲೆ ಹಾಕ್ಬಿಟ್ಟು ಮುದ್ದೆ ತೊಳಸೋರು ಇನ್ನೂ ಟೇಸ್ಟ್ ಇರ್ತಿತ್ತು ನೋಡಿ. ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ ಮುದ್ದೆ, ಒಂಚೂರು ಗಂಟಿಲ್ದಂಗೆ ನಾವು ಮುದ್ಕೊಂಡು ನೋಡಿ. ಉಂಡೆ ಕಟ್ಟಿ ರೆಡಿಯಾಗಿದೆ ನೋಡಿ. ಮುಳ್ಳಂಗಿ ಬೇಳೆ ಸಾರು ರೆಡಿಯಾಗಿದೆ, ಅನ್ನ ರೆಡಿಯಾಗಿದೆ, ಮುದ್ದೆ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ನಮ್ಮ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಹೊಸದು ಟ್ರೈ ಪ್ಯಾಡ್ ತೊಗೊಂಡಿದ್ದೆ ನೋಡಿ, ಅದನ್ನು ಕೂಡ ನಾನು ತೋರಿಸ್ತಿದ್ದೀನಿ. ಇದು ನಮಗೆ ಯಾವ ಕಡೆ ಬೇಕಾಗದೆ 360 ಡಿಗ್ರಿ ನಮಗೆ ರೊಟೇಟ್ ಆಗುತ್ತೆ ನೋಡಿ. ಸ್ಟವ್ಗೂ ಕೂಡ ಫಿಕ್ಸ್ ಮಾಡ್ಕೊಬೋದು, ನಾವು ದೂರ ಇಟ್ಕೊಂಡು ಮಾಡ್ಕೊಬೋದು, ಯಾವ ಕಡೆ ಬೇಕಾದ್ರೆ ನೋಡಿ. ನಾವು ಕಿಚನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂಡ ನಾವು ಟೈಟಾಗಿ ಈ ಥರ ಹಾಕ್ಕೊಂಡು ನೋಡಿ, ಈ ಥರ ಫಿಟ್ ಮಾಡಿಕೊಂಡು ಇದಕ್ಕೆ 2 ಥರ ಬರುತ್ತೆ. ಟ್ರೈಪ್ಯಾಡು, ಇದು ಕ್ಲಿಪ್ ಥರ ಒಂದು ಬರುತ್ತೆ. ಮತ್ತು ಮೊಬೈಲ್ನ ನಾವು ಕೂತ್ಕೊಂಡು ಓದೋದಕ್ಕೆ ಮಾಡೋದಕ್ಕೆ ನಾವು ಮಂಚಕ್ಕೆ ಕೂಡ ಹಾಕ್ಕೋಬೋದು. ನಾವು ಆ ಥರ ಮಾಡೋದು ಇದು ನೋಡಿ. ಈ ಥರ ಇದು ಅಡುಗೆ ಮಾಡೋದಕ್ಕೆ ನಾವು ಯಾವ ಕಡೆ ಬೇಕಾದ್ರೆ ತಿರುಗಿಸ್ಕೋಬೋದು, ಮೇಲೆ ಕೆಳಗಡೆ ಎಲ್ಲ. ಇದು ಬಂದ್ಬಿಟ್ಟು ಮೊಬೈಲು ನಾವು ಓದೋದಕ್ಕೆ ಮಾಡೋದಕ್ಕೆ ಆಗುತ್ತೆ. ಇದು ನಾವು ಅಡುಗೆ ಮಾಡೋ ವೀಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ, ಫ್ರಂಟ್ ಕ್ಯಾಮ್ರಾ ಇಟ್ಟು ಮಾಡಬೇಕಾಗುತ್ತೆ. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.